ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ದಾವಣಗೆರೆ ವತಿಯಿಂದ ಓಂ ಶಾಂತಿ. ದಾದಾ ಲೇಖರಾಜ್ ಅವರ ಬಗ್ಗೆ ನಾವೆಲ್ಲರೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. ಆದರೂ ಕೂಡ ಮತ್ತೊಮ್ಮೆ ಅವರ ಒಂದು ಕಿರು ಪರಿಚಯವನ್ನ ತಿಳ್ಕೊಳ್ಳೋಣ. ಕ್ರಿಸ್ತಶಕ 1876ರಲ್ಲಿ ಕೃಪಲಾನಿ ಮನೆತನದ ಫೂಲ್ಚಂದ್ ಜಿ ಅವರ ಪರಿವಾರದಲ್ಲಿ ಒಂದು ವಿಶೇಷವಾದ ಮಗುವಿನ ಜನ್ಮವಾಗುತ್ತದೆ. ಅವರ ತಂದೆ ಲೇಖರಾಜ್ ಅವರ ತಂದೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದರು. ಫೂಲ್ಚಂದ್ ಜಿ ಅವರು ಬಹಳ ಸಾತ್ವಿಕ ಪರಿವಾರದವರಾಗಿದ್ದರು. ತಾಯಿಯ ಒಂದು ಪಾಲನೆಯ ಭಾಗ್ಯ ಲೇಖರಾಜ್ ಅವರಿಗೆ ಬಹಳ ಕಡಿಮೆ ಇತ್ತು. ತಾಯಿಯು ಅಕಾಲ ಮೃತ್ಯುವಿಗೆ ಈಡಾಗ್ತಾರೆ. ಲೇಖರಾಜ್ ಅವರು ಬಾಲ್ಯದಲ್ಲಿ ಅತ್ಯಂತ ವಿನಮ್ರ ಆಜ್ಞಾಕಾರಿ ಮಗುವಾಗಿದ್ದರು. ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಚತುರರು, ಏಕಾಗ್ರತೆಯಿಂದ ಓದುವಂತಹ ಅಭ್ಯಾಸ ಅವರಿಗಿತ್ತು. ಅವರ ದಿನಚರಿಯು ವಿಷ್ಣು ಭಕ್ತಿಯಿಂದ ಆರಂಭವಾಗುತ್ತಿತ್ತು. ಒಮ್ಮೆ ಅವರ ತಂದೆಯು ಬಾಲ್ಯದಲ್ಲಿಯೇ ತೀವ್ರ ಜ್ವರದಿಂದ ಬಳಲುತ್ತಾ ಅವರು ಎಚ್ಚರ ತಪ್ಪಿ ಬಿಡುತ್ತಾರೆ. ಆಗ ಬಾಲಕ ಲೇಖರಾಜ್ ತಮ್ಮ ತಂದೆಯನ್ನ ಹತ್ತಿರದ ನಗರಕ್ಕೆ ಕರೆದುಕೊಂಡು ಹೋಗುವಾಗ ದಾರಿ ಮಧ್ಯದಲ್ಲಿಯೇ ಅವರ ತಂದೆಯವರು ತೀರಿ ಬಿಡುತ್ತಾರೆ, ಹಸಿನೀಗುತ್ತಾರೆ. ನಂತರ ಅವರ ದೊಡ್ಡಪ್ಪನ ಮಗನೊಂದಿಗೆ, ದೊಡ್ಡಣ್ಣನೊಂದಿಗೆ ವ್ಯಾಪಾರದಲ್ಲಿ ಆ ಬಾಲಕ ತೊಡಗುತ್ತಾನೆ. ಅವರಲ್ಲಿರುವಂತಹ ಲೇಖರಾಜ್ ರವರು ಬಾಲ್ಯದಲ್ಲಿ ಸತ್ಯ, ಪ್ರಾಮಾಣಿಕತೆ, ದಯೆ, ಕರುಣೆ, ಪ್ರೇಮ, ಈ ದೈವಿ ಗುಣಗಳು ಅವರಲ್ಲಿ ಆಗಲೇ ಇದ್ದವು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲಿ ಅವರು ಸಾಕಷ್ಟು ಒಳ್ಳೆಯ ಗುಣಗಳನ್ನ ತುಂಬಿದಂತ ಹುಡುಗನಾಗಿದ್ದರು. ಹೀಗಾಗಿ ಯಾರಾದರೂ ಬಡವರು, ಬಹಳಷ್ಟು ವೃದ್ಧರು ಬಂದಾಗ ಅವರಿಗೆ ಸ್ವಲ್ಪ ಹೆಚ್ಚಿನ ತೂಕವನ್ನೇ ಮಾಡಿ ಅವರು ಕಿರಾಣಿ ಅಂಗಡಿಯಲ್ಲಿ ಸಾಮಾನನ್ನ ನೀಡುತ್ತಿದ್ದನ್ನ ಅವರ ದೊಡ್ಡಣ್ಣ ಒಮ್ಮೆ ನೋಡಿ ಲೇಖರಾಜ್ ಅವರಿಗೆ ಅವರು ಕಠೋರವಾಗಿ ಮಾತನಾಡುತ್ತಾರೆ. ಆಗ ಬಾಲಕ ಲೇಖರಾಜ್ ತಮ್ಮ ಒಂದು ಜೀವನಕ್ಕೋಸ್ಕರ ಒಬ್ಬಂಟಿಯಾಗಿ ಬಾಂಬೆಗೆ ಬರ್ತಾರೆ. ಬಾಂಬೆನಲ್ಲಿ ವಜ್ರದ ವ್ಯಾಪಾರವನ್ನ ಕಲ್ತ್ಕೊಂಡು ಸ್ವಲ್ಪ ಸಮಯದಲ್ಲೇ ಸಣ್ಣ ವಯಸ್ಸಿನಲ್ಲೇ ಬಹಳ ಪರಿಶ್ರಮ ಪಟ್ಟು ತಂದೆ ತಾಯಿ ಇಲ್ಲದ ಆ ಬಾಲಕ ವಜ್ರ ವ್ಯಾಪಾರವನ್ನ, ಬಂಗಾರದ ಕೆಲಸವನ್ನ ನಿಷ್ಠೆಯಿಂದ ಹಗಲು ರಾತ್ರಿ ಪರಿಶ್ರಮ ಪಟ್ಟು ಚೆನ್ನಾಗಿ ಕಲಿತು ಸ್ವಲ್ಪ ಸಮಯದಲ್ಲಿಯೇ ದೊಡ್ಡ ವ್ಯಾಪಾರಿಯಾಗಿ ಹೊರಬರುತ್ತಾರೆ. ಹೀಗೆ ಒಮ್ಮೆ ಕಲ್ಕತ್ತಾದಿಂದ ವ್ಯಾಪಾರಿಗಳು ಅವರ ಬಳಿ ಬಂದಿರುತ್ತಾರೆ. ಆಗ ಆ ಲೇಖರಾಜ್ ರವರ ಒಂದು ಪ್ರಭೆಯನ್ನ ನೋಡಿ, ಅವರಲ್ಲಿರುವಂತಹ ವಿಶೇಷತೆಯನ್ನ ನೋಡಿ ಒಬ್ಬ ಸಜ್ಜನರು ಅವರನ್ನು ತಮ್ಮೊಂದಿಗೆ ವ್ಯಾಪಾರಕ್ಕೋಸ್ಕರ ಕಲ್ಕತ್ತಾಗೆ ಕರೆದುಕೊಂಡು ಹೋಗ್ತಾರೆ. ಕಲ್ಕತ್ತಾದಲ್ಲಿ ಇವರು ಅವರೊಂದಿಗೆ ಬಹಳಷ್ಟು ಚೆನ್ನಾಗಿ ವ್ಯಾಪಾರದಲ್ಲಿ ತೊಡಗುತ್ತಾರೆ. ಆ ಸಜ್ಜನರೇ ಆ ಲೇಖರಾಜ್ ರವರಿಗೆ ತಮ್ಮ ಮಗಳನ್ನ ಯಶೋಧ ಅವರನ್ನ ಕೊಟ್ಟು ಮದುವೆ ಮಾಡಿಕೊಳ್ಳುತ್ತಾರೆ. ನಂತರ ಅವರಿಗೆ 4 ಜನ ಮಕ್ಕಳಾಗ್ತಾರೆ. ತುಂಬು ಪರಿವಾರ. ಇವರು ಸ್ವಲ್ಪ ಸಮಯದಲ್ಲಿ ಕೋಟ್ಯಾಧೀಶ್ವರರಾಗ್ತಾರೆ. ಕೆಲವೇ ವರ್ಷಗಳಲ್ಲಿ ಪ್ರಪಂಚದಿಂದ ದೂರ ಇರುವಂತಹ ಒಂದು ಇಚ್ಛೆಗಳು ಬರ್ತವೆ. ದಾದಾ ಲೇಖರಾಜ್ ಅವರು ತಮ್ಮ ಬಾಂಬೆಯ ನಿವಾಸದಲ್ಲಿ, ಬಾಂಬೆನಲ್ಲೂ ಕೂಡ ಒಂದೊಂದು ಅಂಗಡಿ ಇರ್ತದೆ, ಅಲ್ಲಿ ಅವರು ಬಾಂಬೆ ನಿವಾಸದಲ್ಲಿ, ಈಗ ನಾವೀಗ ನಾಟಕಕ್ಕೆ ಬರೋಣ. ದಾದಾ ಲೇಖರಾಜ್ ಅವರು ಬಾಂಬೆ ತಮ್ಮ ನಿವಾಸದಲ್ಲಿದ್ದಾರೆ. ನಿಧಾನವಾಗಿ ಅವರಿಗೆ ಲೌಕಿಕ ವ್ಯಾಪಾರ ವ್ಯವಹಾರದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಪಾರಮಾರ್ಥ ಚಿಂತನೆಯಲ್ಲಿ ಮನಸ್ಸು ತೊಡಗುತ್ತಾ ಇದೆ. ಇದೇನು ವಿಚಿತ್ರ ಅನುಭವ ಆಗುತ್ತಿದೆ. ಶಾಂತ ಶೀತಲವಾಗಿದೆ. ಈ ಲೌಕಿಕ ವ್ಯವಹಾರಗಳಿಂದ ಮನಸ್ಸು ದೂರ ದೂರ ಹೋಗುತ್ತಿದೆ. ಹೇ ಪರಮಾತ್ಮ, ಇದೇನು ನಿನ್ನ ಲೀಲೆ? ಹೀಗೆ ದಾದಾ ಲೇಖರಾಜ್ ಅವರು
ಅನೇಕ ರೀತಿಯಾಗಿರ್ತಕ್ಕಂತಹ ಶಾಂತಿಯ ಸುಖದ ಅನುಭವನ ಮಾಡ್ತಾರೆ. ಹಾಗೆ ಒಮ್ಮೆ ಅವರಿಗೆ ದಾದಾ ಲೇಖರಾಜ್ ಅವರಿಗೆ ಶ್ರೀ ವಿಷ್ಣುವಿನ ಸಾಕ್ಷಾತ್ಕಾರವಾಗುತ್ತದೆ. ವಿಷ್ಣುವು ಅಹಂ ಚತುರ್ಭುಜ ತತತ್ವಂ ಎಂದು ಅವರಿಗೆ ಸಾಕ್ಷಾತ್ಕಾರವನ್ನು ನೀಡುತ್ತಾನೆ. ಇದೇನು ಆಶ್ಚರ್ಯ! ನನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನು ಈ ರೀತಿ ಹೇಳುತ್ತಾನೆ. ಶ್ರೀನಾರಾಯಣನ್ ನಾನೇ ಶ್ರೀನಾರಾಯಣನು. ಛೆ ಛೆ, ಇಲ್ಲ ಇಲ್ಲ, ಇದು ಬಹುಶಃ ನನ್ನ ಭ್ರಮೆ ಆಗಿರಬಹುದು. ನಾನು ಸ್ವಲ್ಪ ಸಮಯ ವಾರಾಣಸಿಗೆ ಹೋಗಿ ಬರುತ್ತೇನೆ. ಈ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗಬಹುದು. ಈ ರೀತಿ ದಾದಾ ಲೇಖರಾಜ್ ಅವರು ತಮ್ಮ ಮಾನಸಿಕ ಒಂದು ಈ ಹೊಸ ಅನುಭವದ ಒಂದು ಬಗ್ಗೆ ತಿಳಿದುಕೊಳ್ಳಿಕ್ಕೋಸ್ಕರ ಅವರು ವಾರಣಾಸಿಗೆ ಸ್ವಲ್ಪ ಸಮಯಕ್ಕಾಗಿ ವಿನಾಶದ ಒಂದು ಸಾಕ್ಷಾತ್ಕಾರ ಆಗ್ತದೆ. ಪ್ರಾಕೃತಿಕ ವಿಕೋಪ, ಈ ಭೂಕಂಪ, ಚಂಡಮಾರುತ, ಜಲಪ್ರವಾಹ ಮತ್ತು ಮಾನವ ನಿರ್ಮಿತ ಬಾಂಬು ಸ್ಫೋಟದಿಂದ ಇಷ್ಟೊಂದು ಸಾವು ನೋವುಗಳು ಹೊಂದುತ್ತಿದೆ. ನಾನಿನ್ನ ನೋಡಲಾರೆ. ಪರಮಾತ್ಮ ಸಾಕು ಮಾಡು. ಇದೆಂತ ಭಯಾನಕ ದೃಶ್ಯವಿತ್ತು. ಸದ್ಯ ಕನಸಷ್ಟೇ, ನಿಜವಲ್ಲ. ಆದರೂ ಇವೆಲ್ಲ ಸಾಕ್ಷಾತ್ಕಾರಗಳು ಏನು? ಈ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೋಸ್ಕರ ನಾನು ನನ್ನ ಗುರುಗಳಿಗೆ ಭೇಟಿಯಾಗಬೇಕಾಗಿದೆ. ತಮ್ಮ ಮೊಮ್ಮಗನ ಹುಟ್ಟುಹಬ್ಬದ ದಿನದಂದು ಗುರುಗಳು ಕರೆ ಬರ್ತದೆ ಅಂತ ಹೇಳಿ ಅವರು ಹೊರಡುತ್ತಾರೆ. ಗುರುಗಳ ಆಶ್ರಮ, ಗುರುಗಳು ಪೀಠಾಸೀನರಾಗಿದ್ದಾರೆ. ದಾದಾ ಲೇಖರಾಜ್ ರವರು ಇಂಥ ಸಂದರ್ಭದಲ್ಲಿ ಭೇಟಿ ನೀಡುತ್ತಾರೆ. ಸದ್ಭಕ್ತರೇ, ಇಂದಿನ ಪ್ರವಚನದ ವಿಷಯವಾಗಿದೆ ಮಾನವನು 84 ಲಕ್ಷ ಯೋನಿಗಳಲ್ಲಿ ಅದು ಎಂತಹ ಯೋನಿಗಳೆಂದರೆ
ಬೃಹದಾಕಾರವಾಗಿರ್ತಕ್ಕಂಥ ತಿಮಿಂಗಲದಿಂದ ಹಿಡಿದು ಕ್ಷುಲ್ಲಕ ಒಂದು ಜೀವ ಜಂತುಗಳಿಂದ ತನಕನು ಅವನು ಶರೀರವನ್ನು ಬಿಡುತ್ತಾ ಬಂದ. ಆದರೆ ಈ ಮಾನವ ಶರೀರ ಅದಕ್ಕಾಗಿ ಬಲ್ಲವರು ಹೇಳಿದ್ದಾರೆ, ಎಲೆ ಮಾನವನೇ, ಈ ಶರೀರ ಪದೇ ಪದೇ ಹುಟ್ಟಿ ಬರಲು ಹುಲ್ಲು ಬೀಜವಲ್ಲ. ಇದನ್ನು ಆಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಗಳಿಲ್ಲ. ಹಾಗಾಗಿ ಈ ಒಂದು ಶರೀರ ಸಿಕ್ಕಿರುವುದು ಅನೇಕ ಜನ್ಮದ ಒಂದು ಯೋನಿಗಳಲ್ಲಿ ನೊಂದು ಬೆಂದು ಬಳಲಿ ಬೆಂಡಾಗಿ, ಇಂಥ ಸಂದರ್ಭದಲ್ಲಿ ಈ ಶರೀರ ಸಿಕ್ಕಿದು ಬಹುಜನ್ಮದ ಒಂದು ತಮಗೀಗಾಗಲೇ ತಾವೆಲ್ಲ ಗೃಹಸ್ಥರೇ ಇರುವುದರಿಂದ ಪರಿಷತ್ ವರ್ಗಗಳು ತಮ್ಮನ್ನ ಕಾಡುತ್ತಲೇ, ಅದರಿಂದ ಋಣಮುಕ್ತರಾಗಬೇಕಾದರೆ ಪರಿಷತ್ ವರ್ಗಗಳನ್ನು ಬಿಡಲೇಬೇಕು. ಇಲ್ಲವೆಂದರೆ ಮಾಯಾ ಪ್ರಪಂಚದಲ್ಲಿ ಅಲ್ಪ ಕಾಲದ ಸುಖಕ್ಕಾಗಿ, ಅಂದ್ರೆ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖವನ್ನು ಮುಗಿಸಬೇಕಾಗಿದೆ. ಹಾಗಾಗಿ ನಿಮ್ಮ ಮನಸ್ಸು ಬುದ್ಧಿಯನ್ನ ಆದಷ್ಟು ಗುರುಗಳಾದ ನಾವು ಏನು ಹೇಳ್ತೀವೋ ಅದನ್ನು ಕೇಳಿಕೊಂಡು ಸನ್ಮಾರ್ಗದಲ್ಲಿ ನಡೆಯಬೇಕು. ಆಗ ಮಾತ್ರ ನಿಮ್ಮ ಜೀವನ ಸ್ವಲ್ಪ ಮಟ್ಟಿಗಾದರೂ ಸುಧಾರಣೆ. ಏಕೆಂದ್ರೆ ನೀವೆಲ್ಲರೂ ಗೃಹಸ್ಥರೇ, ಗೃಹಸ್ಥವನ್ನು ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ಆದರೂ ಸಹ ಗುರುಗಳಿಗೆ ಮಾನ್ಯತೆ ಕೊಡಬೇಕು, ಗುರು ಸೇವಾದಿಗಳನ್ನ ಮಾಡಬೇಕು, ಮಠದ ಕಾರ್ಯವನ್ನು ಸೇವೆಯಲ್ಲಿ ನಿರ್ವಹಿಸಬೇಕು. ನಿಮ್ಮ ತನು ಮನ ಧನವನ್ನು ಸಹ ಅರ್ಪಿಸಬೇಕು. ಹಾಗಾಗಿ ನಿಮಗೆ ಇವತ್ತಿನ ಒಂದು ಸತ್ಸಂಗವನ್ನ ಮತ್ತೆ ಮುಂದುವರಿಸುವಂತೆ ಈಗ ಎಲ್ಲರೂ ಸಹ ಧ್ಯಾನಸ್ಥರಾಗಿ ನಿಧಾನವಾಗಿ ಹರಿ ಓಂ ತತ್ಸತ್. ಈಗ ನೀವೆಲ್ಲರೂ ಸಹ ಹೋಗಿ ಬನ್ನಿ, ನಿಮಗೆ ಹೊರಟ ಶುಭವಾಗಲಿ, ಮಂಗಲವಾಗಲಿ, ಶುಭವಾಗಲಿ. ನಿಮ್ಮ ಜನ್ಮವನ್ನು ಶ್ರೇಷ್ಠ ಮಾಡಿ ಪರಮಾತ್ಮ ಸ್ವರೂಪಿಯಾಗಿರ್ತಕ್ಕಂಥ ಸದ್ಗುರುಗಳೇ, ನನ್ನ ವಂದನೆಗಳು. ದಾದಾ ಲೇಖರಾಜರವರೇ, ತಮಗೆ ಶುಭವಾಗಲಿ. ಭಗವಂತನ ಕರುಣೆ ತಮ್ಮ ಮೇಲೆ ಸದಾ ಮಾಡಿ. ಎಲ್ಲವೂ ವ್ಯವಹಾರ ಕಾರ್ಯಗಳು ಸುಲಭವಾಗಿದೆಯೇ? ತಮ್ಮ ಕೃಪಾಶೀರ್ವಾದದಿಂದ ವ್ಯವಹಾರ ಎಲ್ಲ ಚೆನ್ನಾಗಿ ನಡೆಯುತ್ತಿವೆ. ಯಾವುದೇ ಸಮಸ್ಯೆ ಇದೆ ತಾನೆ? ಯಾವುದೇ ಸಮಸ್ಯೆ ಆಗಲಿ ತೊಂದರೆ ಆಗಲಿ ಇಲ್ಲ ಗುರುಗಳೇ. ಅಷ್ಟೇ ಅಲ್ಲದೆ ತಮ್ಮ ಕುಟುಂಬ ಪರಿವಾರದವರು ಕ್ಷೇಮವಾಗಿದ್ದಾಗಿರ್ತಾನೆ? ಕುಟುಂಬದವರು ಕ್ಷೇಮವಾಗಿದ್ದಾರೆ ಗುರುಗಳೇ. ಒಳ್ಳೆ. ಯಾವುದೇ ತೊಂದರೆಗಳಾಗಲಿ ಸಮಸ್ಯೆಗಳಾಗಲಿ ಇಲ್ಲ ಗುರುಗಳೇ. ಮತ್ತೇನು? ಆದರೆ ನಿಮ್ಮ ಬಾಯಲ್ಲಿ ಆದರೆ ಏನಾಯಿತು? ಏನಾದರೂ ವ್ಯವಹಾರದಲ್ಲಿ ಕುಂಠಿತವಾಯಿತು ಅಥವಾ ಪರಿವಾರದಲ್ಲಿ ಯಾರಿಗಾದರೂ ಅಹಿತಕರವಾದ ಘಟನೆ ನಡೆಯಿತು? ಏನಾದರೂ ಆಗಿದ್ರೆ ಹೇಳಿ. ಆ ರೀತಿ ಏನಿಲ್ಲ ಗುರುಗಳೇ. ಮತ್ತೆ ಆದರೆ ಈ ನಡುವೆ ನನಗೆ ಚಿತ್ರ ವಿಚಿತ್ರವಾದ ಸಾಕ್ಷಾತ್ಕಾರಗಳು ಆಗುತ್ತಿವೆ. ನನಗೆ ಮೊದಲು ಶ್ರೀ ವಿಷ್ಣುವಿನ ಸಾಕ್ಷಾತ್ಕಾರವಾಯಿತು. ಅದರಲ್ಲಿ ವಿಷ್ಣು ಹೇಳುತ್ತಾನೆ, ನಾನೇ ವಿಷ್ಣು ಅಂತ. ಇದೆಂದಾದರೂ ಆಗಲು ಸಾಧ್ಯವೇ? ನಾನು ವಿಷ್ಣು ಆಗಲು ಸಾಧ್ಯವೇ? ಅದರಾದ್ಮೇಲೆ ನನಗೆ ಸೃಷ್ಟಿ ಮಹಾವಿನಾಶದ ಸಾಕ್ಷಾತ್ಕಾರವಾಯಿತು. ಅದರಲ್ಲಿ ಸಹಸ್ರ ಜನರು ಸಾವಿನ ದೃಶ್ಯವನ್ನು ನೋಡಿದೆ. ನಾನು ತುಂಬಾ ಗೊಂದಲದಲ್ಲಿದ್ದೇನೆ ಗುರುಗಳೇ. ಈ ಸಾಕ್ಷಾತ್ಕಾರವನ್ನು ನೀವೇನೋ ಮಾಡಿಸುತ್ತಿದ್ದೀರಾ? ಲೇಖರಾಜರವರೇ,
ಸಾಕ್ಷಾತ್ಕಾರವನ್ನು ನಾನು ಮಾಡಿಸಲು ಸಾಧ್ಯವಿಲ್ಲ. ಅಂತ ದಿವ್ಯ ಶಕ್ತಿಯನ್ನ ನಾನು ಹೊಂದಿಲ್ಲ. ಇದು ನನಗೆ ತಿಳಿದ ಮಟ್ಟಿಗೆ ಭಗವಂತನ ಲೀಲೇ ಇರಬಹುದು. ಅಷ್ಟೇ ಅಲ್ಲದೆ ಲೇಖರಾಜರವರೇ, ತಮ್ಮಿಂದ ಯಾವುದೋ ಮಹಾನ್ ಕಾರ್ಯವನ್ನು ಮಾಡಲು ಭಗವಂತನೇ ಸಾಕ್ಷಾತ್ಕಾರವನ್ನ ಮಾಡಿಸಬೇಕು. ಲೇಖರಾಜರವರೇ, ಭಗವಂತನೇ ಮಾಡಿಸಬೇಕು. ಹಾಗಾದರೆ ಈ ಸಾಕ್ಷಾತ್ಕಾರಗಳನ್ನು ನೀವು ಮಾಡಿಸಬೇಕಾವೆ? ಖಂಡಿತ ಇಲ್ಲ ಲೇಖರಾಜರವರೇ, ಖಂಡಿತ ಇಲ್ಲ. ಇದು ಆ ಭಗವಂತನ ಲೀಲೆ, ನಿತ್ಯ ಸತ್ಯ. ಹಾಗೆ ನಿಮಗೆ ಒಳಿತಾಗಲಿ, ಹೋಗಿ ಬನ್ನಿ, ಶುಭ ಭಾಷೆ. ಯಾವಾಗಲೂ ಆ ಭಗವಂತನ ಆಶೀರ್ವಾದ ತಮ್ಮ ಮೇಲೆ. ಮುಂದೆ ನಮಗೆ ಎಲ್ಲವೂ ಒಳಿತೇ ಆಗುತ್ತದೆ. ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಹೋಗಿ ಬನ್ನಿ, ಒಳ್ಳೆಯದು. ವಂದನೆಗಳು, ವಂದನೆಗಳು. ಓಕೆ. ದಾದಾ ಲೇಖರಾಜ್ರವರು ಏಕಾಂತವಾಸಿಯಾಗುವುದನ್ನ ಬಯಸ್ತಾರೆ. ಪರಮಾತ್ಮ ಅವರ ಮನಸ್ಸನ್ನ ಯಾವ ರೀತಿ ಪರಿವರ್ತನೆ ಮಾಡ್ತಾರೆ ಅಂದ್ರೆ, ಅವರ ತನುವಿನಲ್ಲಿ ಪ್ರವೇಶ ಮಾಡಲಿಕ್ಕೆ ಶಿವಬಾಬಾ ಅವರಿಗೆ ಒಂದು ಸಂಕಲ್ಪ ಬರ್ತದೆ. ದಾದಾ ಲೇಖರಾಜ್ರವರು ತಮ್ಮ ಪಾಲುದಾರರ ಬಳಿ ಹೋಗಿ ತಮ್ಮ ಪಾಲನ್ನ ವಾಪಸ್ ತೆಗೆದುಕೊಳ್ಳಿಕ್ಕೆ ಬಯಸ್ತಾರೆ. ಅವರ ಪಾಲುದಾರರು ಸೇವಕರಾಮ್ರವರು ಕಲ್ಕತ್ತಾದಲ್ಲಿರುತ್ತಾರೆ. ಬಾಬಾ ಸ್ವತಃ, ದಾದಾ ಲೇಖರಾಜ್ ಸ್ವತಃ ಆ ಒಂದು ಕಲ್ಕತ್ತಾದ ತಮ್ಮ ಗೆಳೆಯನ ಮನೆಗೆ ಅಥವಾ ಪಾಲುದಾರರಾದ ಸೇವಕರಾಮ್ ಅವರ ಮನೆಗೆ ಬರುತ್ತಾರೆ ಭೇಟಿ ಮಾಡಲಿಕ್ಕೋಸ್ಕರ. ನಮಸ್ಕಾರ ಸೇವಕರಾಮ್ ಅವರೇ. ನಮಸ್ಕಾರ ನಮಸ್ಕಾರ ದಾದಾ ಲೇಖರಾಜ್ ಅವರಿಗೆ. ಏನಿದು ಏನಿದು ಆಶ್ಚರ್ಯ, ತಾವು ಆಕಸ್ಮಿಕವಾಗಿ ಇಲ್ಲಿ ಬಂದು ಬಿಟ್ಟಿದ್ರಲ್ಲ. ನನಗೊಂದು ಮಾತು ತಿಳಿಸಿದರೆ ನಾನೇ ನಿಮ್ಮ ಹತ್ರ ಬರ್ತಾ ಇದ್ನಲ್ಲ. ನೀವ್ ಯಾಕೆ ತೊಂದರೆ ತಗೊಂಡಿದ್ದೀರಿ ದಾದಾ ಲೇಖರಾಜ್ ಅವರೇ? ನೋಡಿ ಸೇವಕರಾಮ್ ಅವರೇ, ಒಂದು ಪ್ರಮುಖವಾದ ಕಾರ್ಯ ಇದ್ದರಿಂದ ನಾನೇ ಬರಬೇಕಾಯ್ತು. ಇದರಲ್ಲಿ ಯಾವುದು ತೊಂದರೆ ಅಂತ ಇಲ್ಲ. ಪ್ರಮುಖ ಕಾರ್ಯವೇ? ಅಂತ ಪ್ರಮುಖ ಕಾರ್ಯ? ಈಗ ನಾವಿಬ್ಬರು ಮಾಡುವಂತ ಈ ಒಂದು ಬಿಸ್ನೆಸ್ ನಲ್ಲಿ, ಅದು ವಜ್ರ ಮತ್ತೆ ಬಂಗಾರ, ಈ ಒಂದು ಬಿಸ್ನೆಸ್ ನಲ್ಲಿ ನಾವು ಇಷ್ಟು ದುಡ್ಡಿದ್ದೀವಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ದಿದ್ದೀವಿ. ಆದ್ರೆ ಇನ್ನೂ ಹೆಚ್ಚಿನ ಲಾಭಕ್ಕೋಸ್ಕರ ಏನಾದ್ರೂ ಉಪಾಯ ಮಾಡಿದ್ದೀರಾ ದಾದಾ ಲೇಖರಾಜ್ ಅವರೇ? ಇಲ್ಲ ಸೇವಕರಾಮ್ ಅವರೇ, ಆ ಥರ ಏನೂ ಇಲ್ಲ. ಒಂದು ಮುಖ್ಯವಾದ ನಿರ್ಣಯವನ್ನು ತೆಗೆದಿದ್ದೇನೆ, ಅದನ್ನು ತಿಳಿಸಲಿ ಬಂದೆ. ನಿಮ್ಮ ನಿರ್ಣಯಕ್ಕೆ ನಾನು ತಲೆಬಾಗುತ್ತೇನೆ. ಯಾಕಂದ್ರೆ ನೀವು ತೆಗೆದುಕೊಳ್ಳುವಂತ ಯಾವುದೇ ಕಾರ್ಯ ಇರಬಹುದು, ಅದನ್ನು ಬಹಳ ಅಚ್ಚುಕಟ್ಟಾಗಿರುತ್ತೆ. ನೋಡಿ ಸೇವಕರಾಮ್ ಅವರೇ, ಆ ನಿರ್ಣಯ ಏನೆಂದರೆ ನಮ್ಮಲ್ಲಿ ಇರ್ತಕ್ಕಂಥ ಈ ಪಾರ್ಟ್ನರ್ಶಿಪ್ ಅನ್ನು ಇಲ್ಲೇ ಸ್ಥಗಿತಗೊಳಿಸೋಣ ಅಂತ. ಅಯ್ಯೋ 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 ಅಯ್ಯೋ, ಏನ್ ದಾದಾ ಲೇಖರಾಜ್ ಅವರೇ, ನನಗೆ ಆಕಾಶವೇ ಕಳಿಸಿ ತಲೆ ಮೇಲೆ ಬಿದ್ದ ಹಾಗಿದೆ. ಅಲ್ಲ, ಭೂಮಿ ಅಲಗಾಡ್ತಾ ಇದೆ. ಏನು ವಿಚಾರವನ್ನ ತಿಳಿಸಿದ್ರಿ ದಾದಾ ಲೇಖರಾಜ್ ಅವರೇ? ಏನು ನನ್ನಿಂದ ಅಂತದೇನಾದ್ರು ಅಪರಾಧ ಆಗಿದೆಯೇ? ನೋಡಿ ಸೇವಕರಾಮ್ ಅವರೇ, ಆ ರೀತಿ ಏನಿಲ್ಲ. ಅಲ್ಲ, ನಾನು ನಿಮ್ಮೊಟ್ಟಿಗೆ ಈ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಆದ ಮೇಲೆ ನಾನು ಇಷ್ಟೆಲ್ಲ ಕೋಟ್ಯಾಧೀಶ್ವರನಾಗಲಿಕ್ಕೆ ಕಾರಣ ನೀವು ಈ ರೀತಿ ನನಗೆ ಹೇಳಿಬಿಟ್ರೆ ಹೇಗೆ? ಹೆಚ್ಚಿನ ಲಾಭ ಬೇಕಾ? ನಾನು ಕೊಡಲು ಸಿದ್ಧನಿದ್ದೇನೆ. ನನಗೆ ಸ್ವಲ್ಪ ಕಡಿಮೆ ಲಾಭ ಆದರೂ ಪರವಾಗಿಲ್ಲ ದಾದಾ ಲೇಖರಾಜ್ ಅವರೇ, ಕಡಿಮೆ ಲಾಭ ಆದರೂ ಪರವಾಗಿಲ್ಲ. ಆದ್ರೆ ಈ ವಿಚಾರವನ್ನ ತಾವು ನೋಡಿ ಸೇವಕರಾಮ್ ಅವರೇ, ಆ ರೀತಿ ಏನು ಇಚ್ಛೆ ನನ್ನಲ್ಲಿಲ್ಲ. ನಾನು ನಿರ್ಣಯ ಯಾಕೆ ತಗೊಂಡಿದ್ದೇನೆ ಅಂದ್ರೆ, ಉಳಿದಿರತಕ್ಕಂಥ ಜೀವನ ಕಾಲವನ್ನು ಪರಮಾರ್ಥದಲ್ಲಿ ತೊಡಗಿಸೋಣ ಅಂತ, ನಮಗೆ ಪ್ರಭು ಚಿಂತನೆಯಲ್ಲಿ ಸಮಯ ಕಳೆಯೋಣ ಅಂತ. ಅದು ಸರಿ ದಾದಾ ಲೇಖರಾಜ್ ಅವರೇ, ಈ ಒಂದು ವ್ಯಾಪಾರ ನಿಮ್ಮ ಹೆಸರಿಂದನೇ ನಡೀತಾ ಇರೋದು. ನಿಮಗೆ ರಾಜರು, ಬ್ರಿಟಿಷ್ ಅಧಿಕಾರಿಗಳು, ಎಲ್ಲ ಜನ ಸಾಮಾನ್ಯರು
ವಿಶೇಷವಾದ ಮಾನ್ಯತೆ ಗೌರವವನ್ನು ಕೊಡ್ತಾರೆ. ಆ ಗೌರವ ನನಗೂ ಅಂತ ಸಿಗುತ್ತೆ. ಹಾಗಾಗಿ ನಾವು ನೀವು ಈ ರೀತಿ ನನಗೆ ಈ ನಿರ್ಣಯವನ್ನು ಬದಲಿಸಲು ಸಾಧ್ಯವಿದೆ. ಇಲ್ಲ ಸೇವಕರಾಮ್ ಅವರೇ, ಇನ್ನು ಈ ಮನಸ್ಸು ಒಪ್ಪುವುದಿಲ್ಲ. ನೋಡಿ ನೋಡಿ ದಾದಾ ಲೇಖರಾಜ್ ಅವರೇ, ನಾವೇನು ಚಿಂತೆ ಮಾಡಬೇಡ್ರಿ ಸೇವಕರಾಮ್ ಅವರೇ. ಆ ಭಗವಂತನಿದ್ದಾನೆ, ನಿಶ್ಚಿಂತೆಯಾಗಿರಿ. ಆ ಭಗವಂತ ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಆಗಲಿ ದಾದಾ ಲೇಖರಾಜ್, ಆಗಲಿ. ನಿಮ್ಗೆ ಬರುವಂತ ಏನು ಪಾಲು, ಆ ಸಂಪತ್ತಿದೆ, ನಾನು ಕೊಡಲು ಸಿದ್ಧನಿದ್ದೆ. ಆದರೆ ನನ್ನೊಂದು ಮಾತು, ಮತ್ತೆ ನೀವು ಈ ನನ್ನ ಈ ಪಾರ್ಟ್ನರ್ಶಿಪ್ ಬೆಳೆಸಿದ ಆಗಿದ್ರೆ ಅದು ನೀವು ಸದಾ ಯಾವಾಗಲೂ ನಾನು ನಿಮ್ಮನ್ನ ನನ್ನ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳಿಕ್ಕೆ ಸಿದ್ಧನಿದ್ದೇನೆ. ಆದರೆ ಈ ಮಾತನ್ನ ನೀವು ಯಾವತ್ತೂ ಮರಿಬಾರದು. ನೀವೊಂದು ಮಾತು ಹೇಳಿದ್ರಿ, ಭಗವಂತನಿದ್ದಾನೆ. ಸರಿ, ಭಗವಂತನೇನೋ ಇದ್ದಾನೆ, ಆದ್ರೆ ಅದೇ ರೀತಿ ನಿಮ್ಮದು ಕೂಡ ಒಂದು ಕೃಪೆ ನನ್ನ ಮೇಲೆ ಇರಲಿ. ಹಾಗೆ ನಾನು ನಿಮಗೆ ಕೊಡುವಂತ ಏನು ಸಂಪತ್ತಿದೆ ಅದನ್ನ ಬಂಗಾರ ಮತ್ತು ವಜ್ರದ ರೂಪದಲ್ಲಿ ನಿಮ್ಮ ಮನೆ ಬಾಗಿಲದಲ್ಲೇ ತಂದು ಕೊಡುತ್ತೇನೆ. ಕಲ್ಕತ್ತಾದಿಂದ ತಮ್ಮ ಮನೆಗೆ ಪತ್ರವನ್ನು ಬರೆಯುತ್ತಾರೆ. ಅದರಲ್ಲಿ ಈ ರೀತಿ ಬರೆದಿರುತ್ತಾರೆ: ಅಲ್ಕೋ ಅಲ್ಲಾ ಮಿಲಾ, ಬೇಗೋ ಮಿಲಿ ಜೂಟಿ ಬಾದ್ಶಾಹಿ. ಅಂದರೆ ನನಗೆ ಅಲ್ಲಾಹ ಅಥವಾ ಭಗವಂತ ಸಿಕ್ಕಿದ್ದಾನೆ, ಆ ಸುಳ್ಳು ನಶ್ವರ ಸಂಪತ್ತೇನಿದೆ ಅದು ನನ್ನ ಪಾಲುದಾರನಿಗೆ ಸಿಕ್ಕಿತ್ತು ಅಂತ ಹೇಳಿ ಎರಡೇ ವಾಕ್ಯಗಳಲ್ಲಿ ಮನೆಗೆ ಪತ್ರ ಬರೀತಾರೆ. ಅಲ್ಕೋ ಅಲ್ಲಾ ಮಿಲಾ, ಬೇಕೋ ಮಿಲಿ ಬಾದ್ಶಾಹಿ. ಹೀಗೆ ಒಮ್ಮೆ ದಾದಾ ಲೇಖರಾಜ್ ರವರು ಸಿಂಧೂ ನದಿಯ ತೀರದಲ್ಲಿ ಏಕಾಂತದಲ್ಲಿ ಕುಳಿತಿರುತ್ತಾರೆ. ಪ್ರಭು ಚಿಂತನೆಯಲ್ಲಿ ಮಗ್ನರಾಗಿರುತ್ತಾರೆ. ಅನುಭವ ಆಗುತ್ತಿದೆ. ಮನಸ್ಸು ಹಗೂರವಾಗಿದೆ. ಈ ಪ್ರಾಪಂಚಿಕ ವ್ಯವಹಾರ ಬೇಡ ಅನಿಸುತ್ತಿದೆ. ಸರ್ವ ಬಂಧನಗಳಿಂದ ಮುಕ್ತನಾಗಿದ್ದೇನೆ ಎನ್ನುವ ಅನುಭೂತಿ ಆಗುತ್ತಿದೆ ನನಗೆ. ಹೇ ಭಗವಂತ, ಏನಪ್ಪ ನಿನ್ನ ಮೇಲೆ ಹೀಗೆ ಒಮ್ಮೆ ದಾದಾ ಲೇಖರಾಜ್ ರವರ ಮನೆಯಲ್ಲಿ ಸತ್ಸಂಗ ನಡೆಯುತ್ತಿದೆ. ಗುರುಗಳು ತಮ್ಮ ಪ್ರವಚನವನ್ನ ನೀಡ್ತಾ ಇದ್ದಾರೆ. ಅವರ ಮನೆಯಲ್ಲಿ ಅವರ ಪತ್ನಿ ಯಶೋದಾ ಮಾತಾ, ಅವರ ಸೊಸೆ ಬ್ರಜೇಂದ್ರ ಹಾಗೂ ಬ್ರಹ್ಮ ತಂದೆ ಈ ಸತ್ಸಂಗದನ್ನ ಆಲಿಸ್ತಾ ಇರ್ತಾರೆ.
ಸದ್ಭಕ್ತರೇ, ಇವತ್ತಿನ ವಿಷಯವಾಗಿದೆ ಶ್ರೀ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ಯದಾ ಯದಾ ಯೇ ಧರ್ಮಶ್ಯೇ ಗ್ಲಾನಿರ್ಭವತಿ ಭಾರತ ಎನ್ನುವ ಶ್ಲೋಕವು ನಿಮಗಾಗಲೇ ಕಂಠಸ್ಥವಾಗಿದೆ. ಅದರ ಭಾವಾರ್ಥವನ್ನು ಸಹ ತಿಳಿದುಕೊಂಡಿದೆ. ಯಾವಾಗ ಯಾವಾಗ ಧರ್ಮವು ಅಧರ್ಮಕ್ಕೆ ವಶವಾಗುತ್ತದೋ ಅದನ್ನು ಸದ್ಧರ್ಮವನ್ನಾಗಿ ಮಾಡಲು ನಾನು ಅವತರಿಸಬೇಕಾಗಿರುತ್ತದೆ ಎನ್ನುವ ಭಾವಾರ್ಥ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ಯುಗದಲ್ಲೂ ಸಹ ಶ್ರೀಕೃಷ್ಣ ಪರಮಾತ್ಮನ ಅವತರಣೆ. ಏಕೆಂದ್ರೆ ಉತ್ತಮ ಸಂಸ್ಕಾರವುಳ್ಳ ಲೇಖರಾಜರು ಹಾಗೂ ಯಶೋಧ ಮಾತು ಹಾಗೂ ಪರಿವಾರಗಳು ಇಷ್ಟು ನಿಮ್ಮ ಕುಟುಂಬ ಇಷ್ಟು ಶ್ರೇಷ್ಠವಾಗಿದೆ. ಇಂಥ ಸತ್ಸಂಗಗಳನ್ನ ತಮ್ಮ ಮನೆಯಲ್ಲಿ ತಾವಿಟ್ಟುಕೊಳ್ಳೋದು ನೋಡಿದ್ರೆ ನನಗೂ ಸಹ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಕೃತಾಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ರಾಮನ ಒಂದು ಪಾತ್ರವನ್ನ ಅಥವಾ ಅವತಾರವನ್ನ ಮಾಡಬೇಕಾಯಿತು. ಯಾರನ್ನ ಕೊಲ್ಲಿಕ್ಕಾಗಿ? ರಾವಣನ ಕೊಲ್ಲಿಕ್ಕೋಸ್ಕರ. ಮತ್ತು ದ್ವಾಪರ ಯುಗದಲ್ಲಿ ಅಲ್ಲೂ ಸಹ ಕೃಷ್ಣ ಪರಮಾತ್ಮ ಪಾತ್ರ ಅಭಿನಯಿಸಬೇಕಾಯಿತು. ಏಕೆ? ಕೌರವರನ್ನ ಅಸುರೇವರನ್ನ ಧ್ವಂಸ ಮಾಡಲಿಕ್ಕೋಸ್ಕರ. ಇಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಗಮನಿಸಬೇಕು, ಆ ಶ್ರೀ ಕೃಷ್ಣ ಪರಮಾತ್ಮನನ್ನ ನೆನಪು ಮಾಡಬೇಕಾಗುತ್ತೆ. ನನ್ನ ಮಾವನವರು ಯಾಕೆ ಎದ್ದೆ ಅರ್ಥಕ್ಕೆ ಹೋದರು? ರೂಮಿನಲ್ಲಿ ನೋಡುತ್ತಾ ಬರುತ್ತೆ. ಇದೆಂತ ಅದ್ಭುತ! ನನ್ನ ಕಣ್ಣು ನನಗೆ ಮೋಸ ಮಾಡುತ್ತಿಲ್ಲ ತಾನೆ? ನನ್ನ ಮಾವನವರು ಕಾಣದೆ ನನಗೆ ಶ್ರೀಕೃಷ್ಣನ ದರ್ಶನವಾಯಿತಲ್ಲ. ಇದೆಂತ ಅದ್ಭುತ! ಇದೆಂತ ಲೀಲೆ ಭಗವಂತ! ಇದೆಂತ ಲೀಲೆ ತೋರಿಸಿಬಿಟ್ಟೆಯ ಭಗವಂತನ! ಇದೆಂತ ಲೀಲೆ ತೋರಿಸಿದೆಯ ನೀನು? ಕೃಷ್ಣನ ಭಕ್ತೆಯಾದ ನಾನು ಕೃಷ್ಣನ ಸಾಕ್ಷಾತ್ಕಾರವನ್ನು ಮಾಡಿದು ಬಿಟ್ಟೆಯ ಭಗವಂತ. ನಿನ್ನ ಇದು ಲೀಲೆಯಪ್ಪ ಭಗವಂತ, ಇದು ನಿನ್ನ ಲೀಲೆ. ಏನಿದು ಎಂತ ಆಶ್ಚರ್ಯ ಇದು! ಕೋಣೆಯಲ್ಲೆಲ್ಲ ಪ್ರಕಾಶವೇ ಪ್ರಕಾಶವೇ ತುಂಬಿಸಿದೆ. ಅವನೀಗ ಕಾಣಿಸುತ್ತಿದ್ದಾರೆ. ನಾವು ಅವರಿಗೆ ತೊಂದರೆ ಮಾಡುವುದು ಬೇಡ. ನಾವು ಗುರುಗಳ ಬಳಿಗೆ ನಿಜವಾದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ನಂಬಿ ಬದುಕಿ ನಿಮ್ಮ ಜೀವನವನ್ನ ಬಳಿತನಾಗಿ ಮಾಡಿದರೆ ನಿಮ್ಮೆಲ್ಲರಿಗೂ ಶುಭವಾಗಲಿ. ಲೇಖರಾಜರವರು ಅನಾರೋಗ್ಯದ ಕಾರಣ ಇರಬಹುದೇನೋ ಗೊತ್ತಿಲ್ಲ, ಅವರು
ಹೇಳಿದ್ದಾರೆ, ಹೊರಡಿದ್ದಾರೆ. ನಿಮಗೆ ಶುಭವಾದ. ಹಾಗಾಗಿ ನಾವು ಸಹ ಇನ್ನು ಹೊರಡ್ತೇವೆ. ಇವತ್ತಿನ ಸತ್ಸಂಗವನ್ನು ಮುಗಿಸೋಣ. ಹರಿ ಓಂ ತತ್ಸತ್. ಈ ರೀತಿ ಮಧ್ಯದಲ್ಲಿ ಹೋಗಿಬಿಟ್ಟಿರಲಿಲ್ಲ. ಹಿಂದೆ ಅದೆಷ್ಟು ಬಾರಿ ನಮ್ಮ ಮನೆಯಲ್ಲಿ ಸತ್ಸಂಗಗಳು ನಡೆದಿದೆ, ಅದೆಷ್ಟು ಸಾರಿ ಗುರುಗಳು ಬಂದಿದ್ದಾರೆ. ಆದರೆ ನೀವು ಯಾವತ್ತೂ ಈ ರೀತಿ ನಡೆದುಕೊಂಡಿರಲಿಲ್ಲ. ಇವತ್ತು ಯಾಕೆ ಈ ರೀತಿ ಮಾಡಿದ್ರಿ? ನನಗೆ ಏನು ಗೊತ್ತಿಲ್ಲ. ಎಲ್ಲಿ ಹೋಯಿತು ಅದು? ಒಂದು ಚೈತನ್ಯ ಪ್ರಕಾಶವಿತ್ತಲ್ಲ ನನ್ನಲ್ಲಿ, ಒಂದು ಶಕ್ತಿ ಇತ್ತು. ಎಲ್ಲಿ ಹೋಯಿತು ಅದು? ಒಂದು ಅದ್ಭುತವಾದ ಅನುಭವ ಆಯಿತು ನನಗೆ. ನಾನು ನಿಮಗೆ ಈ ಮೊದಲೇ ಹೇಳಿದ್ದೆ, ನಾವಿನ್ನು ವಾನಪ್ರಸ್ಥಿಗಳಾಗೋಣ ಎಂದು. ನೋಡಿ, ಸಾಕಷ್ಟು ಹಣ, ಅಂತಸ್ತು, ಗೌರವ, ಬೆಲೆ ಎಲ್ಲದನ್ನೂ ಸಂಪಾದನೆ ಮಾಡುತ್ತೀವಿ. ನಾವೀಗ ವಾನಪ್ರಸ್ಥಿಗಳಾಗೋಣ. ಇದು ಏನು ನಡೆಯುತ್ತದೆ? ಇದೆಲ್ಲ ಭಗವಂತನ ಲೀಲೆಯೇ ಇರಬೇಕು, ಅಥವಾ ಭಗವಂತ ನಿಮಗೆ ಪ್ರೇರಣೆ ಕೊಡುತ್ತಿದ್ದಾನೆ. ನಾವು ಇನ್ನು ಮುಂದಾದರೂ ಪ್ರಭುವಿನ ಚಿಂತೆಯಲ್ಲಿ ಕಾಲಿಕೊಳ್ಳೋಣ. ಹಾಗೆ ಉಳಿದಿರ್ತಕ್ಕಂಥ ಜೀವನ ನಾವು ಪ್ರಭು ಚಿಂತೆಯಲ್ಲಿ ನಡೆಕೊಳ್ಳುವಂತೆ. ಬಾಬಾ ಈಗ ಮತ್ತೊಮ್ಮೆ ಶಿವಬಾಬಾ ಅವರಿಗೆ ಸ್ವರ್ಗದ ಸಾಕ್ಷಾತ್ಕಾರವನ್ನ ಮಾಡಿಸುತ್ತಿದ್ದಾರೆ. ಇದೇನು ಆಶ್ಚರ್ಯ! ಆಕಾಶದಿಂದ ನಕ್ಷತ್ರಗಳು ಭೂಮಿಗೆ ಬರುತ್ತಿವೆ. ಆ ನಕ್ಷತ್ರಗಳು ದೇವಿ ದೇವತೆಗಳಾಗಿ ಬದಲಾಗುತ್ತಿವೆ. ಇಂಥ ಮನೋಹರ ದೃಶ್ಯವಿದು. ದೇವತೆಗಳ ದರ್ಶನ ಆಗುತ್ತಿವೆ ನನಗೆ. ಧನ್ಯನಾದೆ. शिवोऽहं प्रकाशस्वरूपं शिवोऽहं शिवोऽहं ज्ञानस्वरूपं शिवोऽहं शिवोऽहं. ನಾನು ಆನಂದ ಸ್ವರೂಪಿ ಶಿವನಾಗಿದ್ದೇನೆ. ನಾನು ಪ್ರಕಾಶ ಸ್ವರೂಪಿ ಶಿವನಾಗಿದ್ದೇನೆ. ನಾನು ಜ್ಞಾನ ಸ್ವರೂಪಿ ಶಿವನಾಗಿದ್ದೇನೆ. ನಾನು ಪರಂಪಿತ ಪರಮಾತ್ಮ ಶಿವನಾಗಿದ್ದೇನೆ. ನಾನೇ ನಿನ್ನ ದೇಹದಲ್ಲಿ ಪ್ರವೇಶಿಸಿ ಮಾತನಾಡುತ್ತಿದ್ದೇನೆ. ಈಗ ನಾನು ಸತ್ಯ ಧರ್ಮದ ಸತ್ಯಯುಗದ ಸ್ಥಾಪನೆ ಮಾಡಬೇಕಾಗಿದೆ. ಸತ್ಯಯುಗದ ದೇವಿ ದೇವತೆಗಳು ಪುನರ್ಜನ್ಮದಲ್ಲಿ ಬಂದು ವಿಕಾರಿ ಮಾನವರಾಗಿದ್ದಾರೆ. ನಾನು ಪುನಃ ಈ ವಿಕಾರಿ ಮಾನವರನ್ನು ದೇವ ಮಾನವರನ್ನಾಗಿ ಮಾಡಬೇಕಾಗಿದೆ. ಈಗ ನೀನು ನನ್ನ ಮಹತ್ಯಮವಾಗಿ ಸತ್ಯಯುಗದ ಸ್ಥಾಪನೆಯ ಕೆಲಸದಲ್ಲಿ ನನಗೆ ಸಹಯೋಗವನ್ನು ನೀಡು. ನನ್ನ ಹೆಸರಿನಲ್ಲಿ ಸಂಸ್ಥೆಯನ್ನು ಸ್ಥಾಪಿಸಿ ಸರ್ವ ಆತ್ಮರಿಗೂ ಶಿಕ್ಷಣ ನೀಡಲಿಕ್ಕೆ ವ್ಯವಸ್ಥೆಯನ್ನು ಮಾಡು. ಧನ್ಯನಾದೆ ಪ್ರಭು, ಧನ್ಯನಾದೆ. ಹಾಗೇ ಆಗಲಿ. ಕೂಡಲೇ ನಿನ್ನ ಧರ್ಮ ಕೂಡಲೇ ನಿನ್ನ ಸ್ಥಾಪನೆ ಕಾರ್ಯದಲ್ಲಿ ನಾನು ತೊಡಗುತ್ತೇನೆ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿರುವ ನಿನ್ನ ಹೆಸರು ಇನ್ನು ಮುಂದೆ ಪ್ರಜಾಪಿತ ಬ್ರಹ್ಮ ಎಂದು ನಾಮಕರಣ ಮಾಡುತ್ತೇನೆ. ಇನ್ನು ಮುಂದೆ ನಿನ್ನ ಹೆಸರು ಪ್ರಜಾಪಿತ ಬ್ರಹ್ಮ, ಪ್ರಜಾಪಿತ ಬ್ರಹ್ಮ, ಪ್ರಜಾಪಿತ ಬ್ರಹ್ಮ. ವಿಶ್ವವಿದ್ಯಾಲಯದ ನಾಮವು ಅಥವಾ ಹೆಸರು ಓಂ ಮಂಡಳಿ ಆಗಿತ್ತು. ಏಕೆಂದರೆ ಅಲ್ಲಿ ಓಂ ಧ್ವನಿಯನ್ನ ಎಲ್ಲರೂ ಉಚ್ಚರಿಸುತ್ತಿದ್ದರು. ಆಗ ಅನೇಕ ರೀತಿಯ ಸಾಕ್ಷಾತ್ಕಾರಗಳು ಆಗ್ತಾ ಇದ್ವು. ಓಂ ಮಂಡಳಿಯಲ್ಲಿ ಓಂಕಾರನಾದ, ಎಲ್ಲರೂ ಓಂಕಾರನಾದದಲ್ಲಿ ತೊಡಗಿದ್ದಾರೆ. ಕೆಲವರಿಗೆ ಕೆಲವು ರೀತಿಯ ಸಾಕ್ಷಾತ್ಕಾರಗಳು ಆಗುತ್ತಿರುವಂತಹ ಒಂದು ದೃಶ್ಯ.
ಬಾಬಾ, ನಾನು ಶ್ರೀಕೃಷ್ಣನೊಂದಿಗೆ ರಾಮ್ಸ್ ಮಾಡಿ ಬಂದೆನು. ಹೌದು ಬಾಬಾ. ನೀನು ತುಂಬಾ ಭಾಗ್ಯಶಾಲಿ. ಹೌದಾ ಬಾಬಾ? ಬಾಬಾ, ನನಗೆ ಸತ್ಯಯುಗದ ಹಣ್ಣುಗಳ ಸಾಕ್ಷಾತ್ಕಾರವಾಯಿತು. ಅಲ್ಲಿಯ ಹಣ್ಣುಗಳು ತುಂಬಾ ರಸವತ್ತವಾಗಿದ್ದವು. ಅಲ್ಲಿಯ ಹಣ್ಣುಗಳು ಸಂಪೂರ್ಣವಾಗಿ ರಸದಿಂದ ತುಂಬಿದ್ದವು. ಹೌದಾ ಮಗು? ಹೌದು ಬಾಬಾ. ಬಾಬಾ, ನನಗೆ ಚಿನ್ನದ ಅರಮನೆಗಳು ಸಾಕ್ಷಾತ್ಕಾರವಾಯಿತು ಬಾಬಾ. ಅಲ್ಲಿಯ ಅರಮನೆಗಳು ವಜ್ರ ವೈಡೂರ್ಯಗಳಿಂದ ಪ್ರಕಾಶಿತವಾಗಿದ್ದವು ಬಾಬಾ. ನನಗೆ ತುಂಬಾ ಆನಂದವಾಯಿತು ಬಾಬಾ. ಚಿನ್ನದ ಅರಮನೆ? ಹೌದು ಬಾಬಾ. ಅದಕ್ಕೋಸ್ಕರ ತಾನೇ ಸ್ವರ್ಗದ ಇಷ್ಟು ಮಹಿಮೆ ಮಾಡುತ್ತಾರೆ ಜನರು. ಹೌದು ಬಾಬಾ, ಹೌದು. ಬಾಬಾ, ನನಗೆ ಸತ್ಯಯುಗದ ಹಿಂದಿ ಭಾಷೆಯ ಸಾಕ್ಷಾತ್ಕಾರವಾಯಿತು. ಹಿಂದಿ ಭಾಷೆಯು ಬಹಳ ಮಧುರವಾಗಿತ್ತು. ಒಂದೇ ಶಬ್ದಕ್ಕೆ ಒಂದು ಅರ್ಥವು ಮಾತ್ರ ಇತ್ತು. ಇಲ್ಲಿಯ ಭಾಷೆಗಿಂತ ವಿಭಿನ್ನವಾಗಿತ್ತು. ಹೌದು ಮಗು, ಸ್ವರ್ಗದಲ್ಲಿ ತುಂಬಾ ಶುದ್ಧ ಭಾಷೆ ಬಳಸಲಾಗುತ್ತದೆ. ಅದು ದೇವಿ ದೇವತೆಗಳ ಭಾಷೆಯಾಗಿದೆ. ಹೌದಾ ಬಾಬಾ? ಮಕ್ಕಳೇ, ಈ ಸಾಕ್ಷಾತ್ಕಾರಗಳನ್ನು ಶಿವ ಪರಮಾತ್ಮನೇ ಮಾಡ್ತಾ ಇದ್ದಾನೆ. ನಿಮ್ಮೆಲ್ಲರೂ ಪಕ್ಕ ಮಾಡಲಿಕ್ಕೋಸ್ಕರ ಯೋಗಿ ಜೀವನ ನಡೆಸಬೇಕಾಗಿದೆ. ಏಕೆಂದರೆ ಸ್ವರ್ಗಕ್ಕೆ ಹೋಗಲು ಪೂರ್ಣ ಪವಿತ್ರರಾಗಬೇಕು. ಈ ಕಾಮ ವಿಕಾರವನ್ನು ಗೆಲ್ಲಬೇಕಾಗಿದೆ. ಯಾರು ಕಾಮ ವಿಕಾರವನ್ನು ಗೆಲ್ಲುತ್ತಾರೆ ಅವರು ವಿಶ್ವವನ್ನು ಗೆಲ್ಲುತ್ತಾರೆ. ಇಂದಿನಿಂದಲೇ ಯೋಗಿ ಜೀವನ ನಡೆಸಿರಿ. ಸಂಪೂರ್ಣ ಪವಿತ್ರರಾಗಿ ಸ್ವರ್ಗಕ್ಕೆ ಹೋಗಲು ಸಿದ್ಧರಾಗಿ, ಸ್ವರ್ಗದ ರಾಜ್ಯ ಭಾಗ್ಯ ಪಡೆಯೋಕೆ ಸಿದ್ಧರಾಗಿ. ನಿಶ್ಚಯ ಇತ್ತು ಪರಮಾತ್ಮನ ಮೇಲೆಂದರೆ. ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಾ ಇದ್ದೀರಾ? ಏನ್ ತಯಾರು ಬಹಳ ಜೋರಿದೆ ನಿಮ್ದು. ಏನ್ ಸಮಾಚಾರ? ನಾವು ಓಂ ಮಂಡಳಿಗೆ ಜ್ಞಾನ ಕೇಳಲು ಯೋಗ ಮಾಡಲು ಹೋಗುತ್ತಿದ್ದೇವೆ. ಓಂ ಮಂಡಳಿ ಜ್ಞಾನ ಯೋಗ? ಅದು ಇಷ್ಟು ಚಿಕ್ಕ ವಯಸ್ಸಿನಾಗ
ಜಾಸ್ತಿ ನಿಮಗೆ. ಎಲ್ಲಿಗೆ ಹೋಗ್ರು ಮನೆ ಇರ್ಬೇಕಷ್ಟೇ. ಹಾ ಐಟಲ್ಲ ಐಟೇ ಐತಿ. ಹಾಗೇನಿಲ್ಲ, ನಾವು ದೇವಿ ದೇವತೆಗಳಾಗಲು ಅಲ್ಲಿಗೆ ಹೋಗುತ್ತಿದ್ದೇವೆ. ಇದೆಲ್ಲ ಭ್ರಮೆ. ಆ ಲೇಖರಾಜ ನಿಮ್ ತಲೆಯಲ್ಲಿ ಇರುತ್ತಲ್ಲ ಹೇಳಿ ನಿಮ್ ಮನಸ್ಸನ್ನು ಹಾಳು ಮಾಡ್ತಿದ್ದ, ನಿಮ್ಮನ್ನ ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ. ನಿಮ್ಗೆ ಸಣ್ಣ ಮಕ್ಕಳಿಗೆಲ್ಲ ಇದು ಅರ್ಥ ಆಗೋದಿಲ್ಲ. ಅಲ್ಲ ದೇವತೆಗಳು ಎಲ್ಲಿ ನೀವೆಲ್ಲಿ? ಅವೆಲ್ಲ ಬುರುಡಿ ಬೇಡ. ಲೇಖರಾಜ ಏನೋ ಸುಳ್ಳು ಹೇಳ್ತಾನೆ, ನಿಮ್ ತಲೆ ಕೆಡಿಸಿದಾನೆ. ಏನಾರ ಹೆಂಡತಿ ಮಕ್ಕಳು ಅತ್ತ ಓದ್ ನಿಮ್ಮ ಅವರೇ ಹೋಗ್ತಾರಂತಲ್ಲ, ಅಮ್ಮರೇ ಹೋಗ್ತಾರಂತಲ್ಲ. ಹೋಗುತ್ತಾರೆ. ಎಷ್ಟು ಧೈರ್ಯದಿಂದ ಹೇಳ್ತಾರಲ್ಲಿ ಸಂಜಯ್ ಬಾಯ್, ಏನ್ ಸಮಾಚಾರ? ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ನಾವಿದೀವಲ್ಲ ಹಂಗೆ ಬಿಟ್ಟು ಹಂಗೆ ಹೋಗ್ಬಿಡ್ತಾರ ಅಷ್ಟೇ. ಹೇಳ್ರಿ, ಈರುಳ್ಳಿ ಬೆಳೆಯೋದು ತಿನ್ಬಾರ್ದು, ಮಾಂಸ ಮೀನು ತಿನ್ಬಾರ್ದು ಅಂತಾರೆ. ಅದು ಅಶುದ್ಧ ಆಹಾರ. ಯಾವ ಅಶುದ್ಧ ಆಹಾರ? ಅದು ಸಸ್ಯಾಹಾರಿ. ನೀರುಳ್ಳಿ ಬೇರೆ ಒಳ್ಳೆ ಬಿಡ್ತೈತಿ, ಅದನ್ನ ತಿನ್ಬೇಡ ಅಂತಾರೆ ನೀವು. ಮೊಟ್ಟಿ ಸಸ್ಯಾಹಾರಿ, ಮೀನು ಜಲಕ ಫಲ್. ಅವುಗಳೆಲ್ಲ ತಾಮಸಿಕ ಆಹಾರ. ಯಾವುದೇ ಪ್ರಾಣಿಯನ್ನು ಕೊಂದು ತಿನ್ನಬಾರದು. ಹಾಗಾದ್ರೆ ಬರೀ ಸೊಪ್ಪು ತಿನ್ನಬೇಕೆ? ಸೊಪ್ಪು ತಿನ್ನಲಿಕ್ಕೆ ನಾವೇನು ಮೇಕೆನಾ ಕುರಿನಾ? ಪ್ರಕೃತಿಯಿಂದ ನೇರವಾಗಿ ಬರುವ ಆಹಾರ ಒಳ್ಳೆಯದು. ಹಾಗೆ ಪರಮಾತ್ಮನ ನೆನಪಿನಿಂದ ಮಾಡಿದ ಬ್ರಹ್ಮ ಭೋಜನವು ಒಳ್ಳೆಯದು. ಇವ್ರು ಹಿಂಗೆಲ್ಲ ಮಾಡಿದ್ರು ಮರಿ ಬಿಟ್ಟದೆ ತಪ್ಪಾಯ್ತು. ಎಲ್ಲೆಲ್ಲ ಹೋಗ್ತಾರಂತ ಸುಳ್ಳೆಲ್ಲ ಅಲ್ಲಿ ಹೋಗೋದು, ಸುಳ್ಳೆಲ್ಲ ಅಲ್ಲಿ ಹೋಗೋದು. ಇಲ್ಲ ಇಲ್ಲ, ನಾವು ಬಾಬಾರವರ ಬಳಿ ಹೋಗಲೇಬೇಕು. ಒಂದೆರಡು ಬಟ್ಟೆ ಬಾಬಾ ಅಂತೀವಲ್ಲ, ನೀವು ಹೊಡೆದರೂ ಸರಿ ಬಡೆದರೂ ಸರಿನೇ ನಾವು ಬಾಬಾರವರ ಬಳಿ ಹೋಗಲೇಬೇಕು. ಹೋಟೆಲ್ ಊಟ ಮಾಡಬಾರಂತೆ, ನಾಶನ ಮಾಡಬಾರಂತೆ. ಇವತ್ತು ಹೌದು, ನಾವು ದೇವರ ನೆನಪಿನಲ್ಲಿ ಮಾಡಿದ ಬ್ರಹ್ಮ ಭೋಜನವನ್ನು ಮಾತ್ರ ಸ್ವೀಕರಿಸುತ್ತೇವೆ. ಇವೆಲ್ಲ ಉತ್ಪತ್ತಿ ಬಿಟ್ಟು ನೀವೇನಾದ್ರು ಹೋಗ್ತಾರೆ ಅಂದ್ರೆ ಕಾಲು ಮುರಿದು ಮೂಲೆ ಕುಡಿಸಿ ಊಟ ಹಾಕಿ ಚಿಂತಿಲ್ಲ. ನಿಮ್ಮ ಅಮ್ಮಗೆ ಹೇಳಿದಂಗೆ ಅಷ್ಟೇ. ಕೂಡ ಕೊಡ್ತೇವೆ ಇಬ್ರು ಎಲ್ಲ. ನೀವು ಕಾಲು ಮುರಿದರೂ ಸರಿನೇ ನಾವು ಬಾಬಾರವರ ಬಳಿ ಹೋಗಲೇಬೇಕು. ಏನ್ ಅಡವಾದಿಗಳು ಅಯ್ಯಪ್ಪ ನೀಲ್ಕಂಠ ಬಾಯ್, ಹಿಂಗೆ ಆದ್ರೆ ಅವ್ರ ದಾದಾ ಲೇಖರಾಜ್ ಮಕ್ಕಳ ಮನಸ್ಸನ್ನು ಹಾಳು ಮಾಡ್ಬಿಡ್ತಾರೆ, ಅವ್ರ ಮೂರ್ಖನಾಗಿ ಮಾಡ್ಬಿಡ್ತಾರೆ. ಹೀಗೆ ಆದ್ರೆ ಅವ್ರ ಭವಿಷ್ಯ ಏನಾಗ. ಅದಕ್ಕೆ ದಾದಾ ಲೇಖರಾಜನ್ನೇ ಮುಗಿಸ್ಬಿಟ್ರೆ ಮುಂಚೆನೆ ಬಂದಿತ್ತು ಐಡಿಯಾ ಅದು. ಯಾವಾಗ ನಮ್ಮ ಹೆಂಡತಿ ಮಕ್ಕಳು ಹೊಂಟ್ರು ಅವ್ರು ಏನಾರ ಒಂದು ಗತಿ ಕಾಣಿಸ್ಬೇಕು ಅಂತ ಇತ್ತು. ಈಗ ಹೇಳಿದಲ್ಲ ಚಲೋ. ಇವರಿಗೆ ಕೇಳ್ತೀರಿ, ನಾವು ಇನ್ನೊಂದು ರಸ್ತೆಯಿಂದ ಬಾಬಾರವರ ಮನೆಗೆ ಬನ್ನಿ ಹೋಗೋಣ. ಅಲ್ಲ ಇದಕ್ಕೆ ಸಂಜಯ್ ಬಾಯ್, ಹೇಳಿ ನೀಲ್ಕಂಠ ಬಾಯ್, ಒಂದು ವಿಚಾರ ಮಾಡ್ಲೇಬೇಕು. ಒಬ್ಬಲ್ಲ ಸುಮ್ಮನೆ ಹಾಗೆ ನಿಂತ್ರಂಗೆ ಪ್ರದೀಪ್ ಬಾಯ್ ಬೋಲೋಣ ಕೂತ್ನ ಮುಗಿಸ್ಬೇಡ ಮುಗಿಸ್ಬೇಡ. ಅರೆ ಮುಗಿಸ್ಬೇಕಂತ ಹೇಳ್ತಿದ್ದೀವಲ್ಲ, ಈ ಕೆಲಸ ಮಾಡೋರ ಮತ್ತೆ ಅಯ್ಯೋ ಯಾರಂತ ತಿಳ್ಕೊಂಡಿ? ಹಳೆ ಬನ್ನಿ ಶಂಕರ್ ಸಿಂಗ್ ಬಾಯ್, ಚಂಬಲ್ ಕಡಿ ಮಂಗ ಶಂಕರ್ ಸಿಂಗ್ ಬಾಯ್ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಈ ಕೆಲಸ ಅವ್ರಿಗೆ ಕೊಡೋದೇ ಬಹಳ ಒಳ್ಳೆಯದು. ಅಲ್ಲ ಇದು ಒಂದೇ ಅಲ್ಲ ನಾವು ಕೊಟ್ಟದ ಅವನಿಗೆ. ಎಷ್ಟು ಕೊಟ್ಟಿಲ್ಲ? ಎಷ್ಟು ಕೊಟ್ಟಿಲ್ಲ, ಎಷ್ಟು ಯಾರು ಮುಗಿಸಿಲ್ಲ ನಾವು. ಮುದುಕಂದ್ರೆ ಕೊಲೆ ಮಾಡಿದ್ರೆ ಹೇಗೆ ದೊಡ್ಡ ಅದೆಲ್ಲ ಶಂಕರ್ ಸಿಂಗ್ ನಮಸ್ತೆ. ಶಂಕರ್ ಸಿಂಗ್ ಬಾಯ್ ನಮಸ್ತೆ. ಒಂದು ಮುಖ್ಯವಾದ ಮಾತು ಶಂಕರ್ ಸಿಂಗ್, ಹೇಳಿ. ನಮ್ ಯಾರು ಕರೆಸ್ತೇವೆ ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ನಮ್ದು ಮಾಮೂಲಿ ಕೆಲಸ ಕೊಟ್ಟೆ ಕೊಡ್ತಿರಲ್ಲ. ಹೌದಲ್ಲ? ಇನ್ನಷ್ಟೇ ಕೊಡ್ತೀವಿ, ನಾನು ಕೊಡ್ತೀವಿ. ಈಗ ನಮ್ಮ ಹೆಂಡತಿ ಮಕ್ಕಳು ನಮ್ ಕೈ ಬಿಟ್ಟು ಹೋಗಂತ ಪರಿಸ್ಥಿತಿ ಬಂದಿದೆ. ಹೆಣ್ಣು ಮಕ್ಕಳು ಕೆಟ್ಟು ಹೋಗುತ್ತಿದ್ದಾರೆ. ಹೌದು, ಯಾರಿಂದ ಅಂತ ಕೇಳಿ. ಯಾರು? ದಾದಾ ಲೇಖರಾಜ್. ಇನ್ಯಾರು? ಅವರಿಂದ ಕೆಟ್ಟು ಹೋಗುತ್ತಾರೆ. ಹೌದು. ಹಾಗಾದ್ರೆ ಅವ್ರನ್ನ ಮುಗಿಸ್ಲೇಬೇಕು ನೀವು. ಏನು ಚಿಂತವಾಗಿ ಅಂತ ಬಿಡಿ, ಆ ಕೆಲಸ ಮಾಡಿ ಮುಗಿಸ್ಬಿಡ್ತೇನೆ. ದುಡ್ಡು ಎಷ್ಟು ಬೇಕಾದ್ರು ಶಂಕರ್ ಸಿಂಗ್ ಒಟ್ಟ ಅವನ ನೀವು ಕೊಟ್ಟೆ ಕೊಡ್ತೀರಿ ಬಿಡಿ, ಅದು ಮಾತ್ರ ಬೇರೆ. ಮಾಡಿ ಮುಗಿಸ್ಬಿಡ್ತೇನೆ ಕೆಲಸವನ್ನು. ಹಿಂಗ ನಮ್ಮ ಮನಸ್ಸು ನಿರಾಳ ಆಯಿತು. ನಮ್ಮ ಹೆಂಡತಿ ಮಕ್ಕಳು ನಮ್ಮ ಮಾತನ್ನು ಕೇಳುತ್ತಾರೆ. ಎಲ್ಲ ನಮ್ಮ ಹೆಂಡತಿ ಮಕ್ಕಳು ನಮ್ ಕೈ ಸಿಗ್ತಾರೆ ಪಟ್ಟಿಂದ. ಮುಗಿಸ್ರಿ, ಹಿಂದೆ ಮುಂದೆ ನೋಡ್ಬೇಕು. ಅದೆಷ್ಟು ಕೊನೆಯ ಸುಳಿಗಳನ್ನು ಮಾಡಿದ ನಮಗೆ ಇಂಥ ಕೆಲಸ ಸಹಜವಾಗಿ ಮಾಡುತ್ತೇವೆ. ಏನಪ್ಪಾ ನಿಮ್ಗೆ ಮುಗಿಸ್ರಿ ಮೊದಲು ನಿಮ್ದು ಬೇಗ ಮುಗಿಸ್ರಿ. ಮತ್ತೆ ನಿಮ್ಮ ಹೆಂಡತಿ ಮಕ್ಕಳು ಏನೋ ಹೋಗ್ಬೇಕಾ ಇರ್ಬೇಕಾ? ಎಲ್ಲ ಇರ್ಬೇಕು. ಅದಕ್ಕೆ ಆಮೇಲೆ ಏನ್ ಮಾಡ್ಬೇಕಂತ ನೀವು? ಬೇಗ ಮುಗಿಸ್ಬೇಕು ಅಷ್ಟೇ. ಚಿಂತೆ ಬಿಡಿ, ಚಿಂತೆ ಮಾಡಿ ಮುಗಿಸ್ತೇನೆ. 3 ದಿನದಲ್ಲಿ 3 ದಿನ ಮಾಡಿ ಮುಗಿಸ್ಬಿಡ್ತೇನೆ ಕೆಲಸ. ಮುಂದಿನ ಕಾರ್ಯ ಮಾಡಿ ತಕ್ಷಣ ಮಾಡ್ತಾರೆ ಹೆಂಡತಿ ಮಕ್ಕಳನ್ನ. ಸಿಂಗ್
ಪ್ರವೇಶಿಸುತ್ತಾನೆ. ತಾವು ಯಾರನ್ನು ಭೇಟಿ ಮಾಡಬೇಕು? ನಾನೇ ಶಂಕರ್ ಸಿಂಗ್. ಎಲ್ಲಿ ನಿಮ್ಮ ಬಾಬಾ? ಬಾಬಾರವರು ಧ್ಯಾನಮಗ್ನರಾಗಿದ್ದಾರೆ. ನೀವು ಇಲ್ಲೇ ಇರಿ, ನಾನು ಹೊರಗಡೆ ಹೋಗಿ ಕೇಳಿಕೊಂಡು ಬರುತ್ತೇನೆ. ಆಯಿತು. ಏನು ಮಗು, ಏನಾಯ್ತು? ಬಾಬಾ, ನಿಮ್ಮನ್ನು ಭೇಟಿ ಮಾಡಲು ಯಾರೋ ಬಂದಿದ್ದಾರೆ. ನೋಡಿದರೆ ಭಯವಾಗುತ್ತದೆ. ನೋಡಿ ಮಗು, ದೃಷ್ಟಿಯಂತೆ ಸೃಷ್ಟಿ. ನಿನ್ನ ದೃಷ್ಟಿ ಶ್ರೇಷ್ಠವಾದಾಗಲಿ ಅನ್ಯರ ಪ್ರಭಾವ ನಿನ್ನ ಮೇಲೆ ಬೀಳುವುದಿಲ್ಲ. ನಿನ್ನ ದೃಷ್ಟಿ ಶ್ರೇಷ್ಠವಾಗಿರಲಿ, ಅದರಿಂದನೇ ಅವರು ಕೂಡ ಪರಿವರ್ತನೆ ಆಗುತ್ತಾರೆ. ಹೋಗಿ ನಿರ್ಭಯವಾಗಿ ಅವರನ್ನು ಒಳಗೆ ಕಳುಹಿಸು. ನನ್ನ ತಪ್ಪನ್ನು ಕ್ಷಮಿಸಿರಿ ಬಾಬಾ. ನಾನು ಈಗಲೇ ಅವರನ್ನು ಒಳಗಡೆ ಕಳುಹಿಸುತ್ತೇನೆ. ಬಾಬಾರವರು ತಮ್ಮನ್ನು ಹೊರಗಡೆ ಕರೆದಿದ್ದಾರೆ. ಇದೇ ಸರಿಯಾದ ಸಮಯ. ಏಕಾಂಗಿಯಾಗಿ ಕೂತುಕೊಂಡಿದ್ದಾರೆ. ಈ ಬಾಬಾನನ್ನು ಇಲ್ಲದಂತೆ ಮಾಡಿಬಿಡುತ್ತೇನೆ. ಅದೇಕೋ ನನಗೆ ಏನೋ ಒಂದು ಶಕ್ತಿ ತಡೆಯುತ್ತಿದೆಯಲ್ಲ. ಇಲ್ಲ, ನಾನು ಒಂದೇ ಕೆಲಸ ಮಾಡಲೇಬೇಕು. ಅದೆಷ್ಟೋ ಕೊಲೆ ಸುಲಿಗೆಯನ್ನು ಮಾಡಿ ಮುಗಿಸಿದ ನನಗೆ ಹಿಂದೇಕೆ ಈ ಭೀತಿ? ಇಲ್ಲ, ಮಾಡೇ ತೀರುತ್ತೇನೆ. ಕಟಕನ ಹೃದಯದಲ್ಲಿ ಇದೇಕೋ ಶಾಂತಿಯ ವಾತಾವರಣ. ಎಂತಹ ವಾತಾವರಣ ಇದು! ತೇಜೋಮಯದಿಂದ ಕೂಡಿರುವ ರೂಪ, ಏನೋ ಬೆಳಕಿನ ಅನುಭವ ಆಗುತ್ತಿದೆಯಲ್ಲ ನನಗೆ. ಇದೇಕೆ ಹೀಗೆ? ಸಾಕ್ಷಾತ್ ನನ್ನ ಗುರು ಧರ್ಮಗುರು ಗುರುನಾನಕನ ಸಾಕ್ಷಾತ್ಕಾರ. ಎಂತಹ ಅದ್ಭುತ! ಓ, ಧನ್ಯನಾದೆ, ಧನ್ಯನಾದೆ ಬಾಬಾ, ಧನ್ಯನಾದೆ. ಅದೆಷ್ಟೋ ಕೊಲೆ ಸುಳಿಗಳನ್ನು ಮಾಡುತ್ತಿದ್ದ ನನಗೆ ಇಂದಿಗೂ ನನಗೆ ನಿಮ್ಮನ್ನು ಕೊಲ್ಲಲಿಕ್ಕಾಗುತ್ತಿಲ್ಲ. ಏನೋ ಕೊಲ್ಲಲಿಕ್ಕಾಗಿ ಬಂದಿದ್ದೆ ನಿಮ್ಮನ್ನ. ಇದೇಕೂ ನನಗೆ ಈ ರೀತಿಯಾಗುತ್ತೆಯಲ್ಲ. ಎದ್ದೇಳು ಮಗು, ಎದ್ದೇಳು. ನಿನ್ನ ತಪ್ಪಿನ ಅರಿವಾದ ಕ್ಷಣವೇ ನಿನಗೆ ಕ್ಷಮೆ ದೊರೆಯಿತು. ಈ ನೀಚ ವೃತ್ತಿಯನ್ನು ಬಿಟ್ಟು, ಈ ಕೊಲೆ ಸುಲಿಗೆಯನ್ನು ಬಿಟ್ಟು ಸನ್ಮಾರ್ಗದಲ್ಲಿ ಜೀವನವನ್ನು ನಡೆಸು. ಈ ಒಂದು ವೃತ್ತಿಯನ್ನು ಬಿಟ್ಟು ಬಿಡುತ್ತೇನೆ. ಇಂತಹ ಕರ್ಮಗಳನ್ನು ಎಂದೂ ಮಾಡಲಾರೆ. ಬ್ರಹ್ಮ ಬಾಬಾ, ನಮ್ಮನ್ನು ಹಾಗೂ ನಮ್ಮ ಪರಿವಾರದವರನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತೇನೆ. ಹಾಗೆ ಯಾರಿಗೂ ಕೆಟ್ಟದನ್ನು ಬಯಸಬೇಡ, ಕೆಟ್ಟದನ್ನು ಮಾಡಬೇಡ. ಶ್ರೇಷ್ಠ ಕರ್ಮವನ್ನೇ ಮಾಡು. ಆಗಲಿ, ಆಗಲಿ ಬಾಬಾ, ಆಗಲಿ. ನಿಮ್ಮಂತೆ ನಡೆದುಕೊಳ್ಳುತ್ತೇನೆ. ಹೋಗಿ ಮಾತು. ಧನ್ಯವಾದ, ಧನ್ಯವಾದ. ಒಳ್ಳೆಯದವಾದ ಮಾಡುತ್ತಾರೆ. ಆ 14 ವರ್ಷಗಳಲ್ಲಿ ಪರಿಪಕ್ವರಾದಂತಹ ಆ 350 ಮಕ್ಕಳೇ ಇಂದು ವಿಶ್ವದಾದ್ಯಂತ ಪರಮಾತ್ಮನ ಸೇವೆಗೆ ಬುನಾದಿ ಅಥವಾ ಫೌಂಡೇಶನ್ ಆಗಿದ್ದಾರೆ. ಆ ಎಲ್ಲ ಮಕ್ಕಳು 14 ವರ್ಷ ಯಾವುದೇ ಲೌಕಿಕ ಪ್ರಪಂಚದ ಒಂದು ಸುಳಿವಿಲ್ಲದೆ, ಅದರ ಪರಿಚಯವಿಲ್ಲದೆ ಕೇವಲ ಬ್ರಹ್ಮ ಹಾಗೂ ಮಮ್ಮಾರವರ ಜೊತೆಯಲ್ಲಿದ್ದು
14 ವರ್ಷಗಳು ತ್ಯಾಗ, ತಪಸ್ಸು, ಸೇವೆಯಲ್ಲಿ ತೊಡಗುತ್ತಾರೆ. ಆ ತಪಸ್ಸಿನ ಫಲವೇ ಇಂದಿನ ಈಶ್ವರೀಯ ವಿಶ್ವವಿದ್ಯಾಲಯದ ಒಂದು ನೋಟವನ್ನು ನಾವು ನೋಡ್ತಾ ಇದ್ದೇವೆ. ನಾವಿನ್ನು ಈ ಸಿಂಧು ಪ್ರಾಂತವನ್ನು ಬಿಟ್ಟು ಭಾರತದ ಅಗೋಪರ್ವತಕ್ಕೆ ಹೋಗಬೇಕಾಗಿದೆ. ಕೂಡಲೇ ಹೊರಡಲು ಸಿದ್ಧರಾಗಿ ಈಗ ಭಾರತದ ಅಗೋಪರ್ವತಕ್ಕೆ ಬಂದಿದ್ದೇವೆ. 14 ವರ್ಷ ಕಾಲ ನಾವು ತಪಸ್ ಮಾಡಿದ್ದೇವೆ. ಇನ್ನು ಮುಂದೆ ವಿಶ್ವ ಕಲ್ಯಾಣದ ಕೆಲಸ ಒಂದೇ ಬಾಕಿ ಉಳಿದಿದೆ. ತಾವೆಲ್ಲರೂ ಭಾರತದ ಮೂಲೆ ಮೂಲೆಗೆ ಹೋಗಿ ಶಿವ ಸಂದೇಶವನ್ನು ಸಾರುವ ಶಿವಶಕ್ತಿಯರಾಗಬೇಕಾಗಿದೆ. ಇದು ಆ ಶಿವ ಪರಮಾತ್ಮನ ಆಜ್ಞೆ ಆಗಿದೆ. ಮಗು ಹೃದಯ ಪುಷ್ಪ. ನೀನು ಕರ್ನಾಟಕದ ಬೆಂಗಳೂರಿನಲ್ಲಿ ಹೋಗಿ ಸಮಸ್ತ ದಕ್ಷಿಣ ಭಾರತದಲ್ಲಿ ಶಿವ ಸಂದೇಶವನ್ನು ಸಾರುವ ಸೇವೆಯ ಮಾಡು. ಆಗಲಿ ಬಾಬಾ. ಕೂಡಲೇ ಹೊರಡಲಿಕ್ಕೆ ಸಿದ್ಧರಾಗು. ಮಗು ಪ್ರಕಾಶ್ಮಣಿ. ನೀನು ಮಾಯಾನಗರಿಯಾಗಿರ್ತಕ್ಕಂಥ ಬಾಂಬೆಗೆ ತೆರಳಿ ಮಾಯವಶದಲ್ಲಿರ್ತಕ್ಕಂಥ ಎಲ್ಲ ಆತ್ಮರಿಗೂ ಆ ಶಿವ ಪರಮಾತ್ಮನ ಸಂದೇಶವನ್ನು ನೀಡುವ ಸೇವೆ ಮಾಡು. ಮಗು ಹೃದಯ ಮೋಹಿನಿ. ನೀನು ರಾಜಧಾನಿ ದೆಹಲಿಗೆ ತೆರಳಿ ಸಮಸ್ತ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಆತ್ಮನಿಗೆ ಪರಮಾತ್ಮ ತಂದೆಯ ಪರಿಚಯ ನೀಡುವಂತೆ ಸೇವೆಯಲ್ಲಿ ತೊಡಗು. ಆಗಲಿ ಬಾಬಾ. ಮಗು ರತನ್ ಮೋಹಿನಿ. ನೀನು ರಾಜಸ್ಥಾನ ಮತ್ತೆ ಗುಜರಾತ್ನಲ್ಲಿ ಹೋಗಿ ಅಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡರ ಆತ್ಮಗಳಿಗೆ ಶಿವ ತಂದೆಯ ಪರಿಚಯವನ್ನು ನೀಡು. ಆಗಲಿ ಬಾಬಾ. ಮಗು ಚಂದ್ರಮಣಿ. ನೀನು ಕೂಡಲೇ ಪಂಜಾಬಿಗೆ ಹೋಗಿ ಸಿಂಹಿಣಿಯಂತೆ ನಿರ್ಭಯಲಾಗಿ ಅಲ್ಲಿರುವ ಮಕ್ಕಳಿಗೆ ನಿರಾಕಾರ ತಂದೆಯ ಪರಿಚಯ ನೀಡುವಂತ ಸೇವೆಯಲ್ಲಿ ತೊಡಗು. ಜೀ ಬಾಬಾ. ಮಗು ಜಾನಕಿ. ನೀನು ಕೂಡಲೇ ಪೂನಾಗೆ ಹೋಗಿ ಅಲ್ಲಿರ್ತಕ್ಕಂಥ ತೊಂದರೆಯಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಆತ್ಮರಿಗೆ ಪರಮಾತ್ಮ ತಂದೆ ಪರಿಚಯವನ್ನು ನೀಡಿ ಆ ಕ್ಷೇತ್ರವನ್ನು ಶ್ರೇಷ್ಠ ಕ್ಷೇತ್ರನಾಗಿ ಮಾಡಬೇಕು. ಹಾ ಬಾಬಾ. ಮಗು ನಿರ್ಮಲಾ ಶಾಂತ. ನೀನು ಕಲ್ಕತ್ತಾಗೆ ತೆರಳಿ ಸಮಸ್ತ ಪೂರ್ವ ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಆ ನಿರಾಕಾರ ಪರಮಾತ್ಮನ ಸಂದೇಶವನ್ನು ನೀಡುವ ಸೇವೆ ಮಾಡು. ಜೀವ.
ಇನ್ನು ಉಳಿದಿರ್ತಕ್ಕಂಥ ಮಕ್ಕಳು ಇಲ್ಲಿ ಅಬು ಪರ್ವತದಲ್ಲಿ ಇದ್ದು ಮಮ್ಮಾರ ಜೊತೆಗೆ ಇದ್ಕೊಂಡು ಇಲ್ಲಿ ಬರುವ ಮಕ್ಕಳ ಸೇವೆಯಲ್ಲಿ ನಿರತರಾಗಿ, ಇದು ಶಿವ ಪರಮಾತ್ಮನ ಆಜ್ಞೆ ಆಗಿದೆ. ಅಕ್ಕ ದಾದಿಯವರು ಅವರಿಗೆ ತಿಳಿಸ್ತಾರೆ, ಮಮ್ಮ ದಾದಿಯವರು ದಾದಿಯವರು ಮಾತ್ರ ತಿಳಿಸ್ತಾರೆ ಏನಂದ್ರೆ, ನಿಮಗೆ ಅನಾರೋಗ್ಯ ಇದೆ ಬಾಬಾ, ಬಹಳಷ್ಟು ಚಳಿ ಇದೆ, ಅದಕ್ಕೆ ನೀವು ಹೊರಗೆ ಬರೋದು ಬೇಡ, ಇವತ್ತು ನಾವೇ ಮುರಳಿ ನುಡಿಸ್ತೀವಿ ಅಂತ ಸಂಜೆ ಮುರಳಿಯನ್ನ ಬಾಬಾ ನುಡಿಸ್ತಾರೆ. ಈಗ ಆ ದೃಶ್ಯವನ್ನ ನಾವೀಗ ನೋಡೋಣ. sebagai kampanye sebelum berbakti dalam Indonesia di bahasa ini dia kami sebagai kebenaran cerita berbeda maya seperti kembali berlalu ada maya yang berlalu kesimpulan kemudian malam dia membantu mereka menjadi dia bagaimana baca itu baiknya mulai berbicara kami bisa berbicara free version for non-commercial use. ಸಾಕಾರ ಮುರಳಿಯ ನಂತರ ಬಾಬಾರವರು ಪ್ರಕಾಶಮಣಿ ದಾದಿ ಬಾಬಾರವರನ್ನ ಭೇಟಿ ಮಾಡ್ಲಿಕ್ಕೆ, ದಾದಿಯವರೊಂದಿಗೆ ಎಲ್ಲ ಬಾಬಾರ ಆರೋಗ್ಯ ಸರಿ ಇಲ್ಲ ಅಂತ ರಾತ್ರಿ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಬಾಬಾರವರು ಪ್ರಕಾಶಮಣಿ ದಾದಿಯವರನ್ನ ಕರ್ಕೊಂಡು ಯಜ್ಞದ ಅನೇಕ ವಿಭಾಗಗಳ ಪರಿಚಯವನ್ನ ನೀಡುತ್ತಾ ಸೇವಾ ಕಾರ್ಯದ ಪರಿಚಯವನ್ನ ಕೊಡ್ತಾರೆ. ನೋಡು ಮಗು ಪ್ರಕಾಶಮಣಿ ಆ ಬಿಲ್ಡಿಂಗ್ ಇದೆಯಲ್ಲ, ಅದು ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೋಸ್ಕರ ಉಳ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಬಿಲ್ಡಿಂಗ್. ಬಂದಿರೋ ಮಕ್ಕಳು ಅಲ್ಲಿ ಉಳ್ಕೊಂಡು ತಂದೆ ಮಿಲನ ಮಾಡಿ ಕೊಡುತ್ತಾರೆ. ಇದು ಭಂಡಾರವಾಗಿದೆ. ಇಲ್ಲಿ ಬಂದಿರೋ ಮಕ್ಕಳಿಗೋಸ್ಕರ ಬ್ರಹ್ಮ ಭೋಜನ ತಯಾರಾಗುತ್ತದೆ. ಇದು ಟೋಲಿ ವಿಭಾಗ. ಇಲ್ಲಿ ಎಲ್ಲ ಮಕ್ಕಳಿಗೋಸ್ಕರ ಟೋಲಿ ಮಾಡಲಾಗುತ್ತದೆ. ಇದು ಯಾತ್ರಾ ಭೋಜನ. ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ಹೊರಡುವಾಗ ಅವರ ಯಾತ್ರೆಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಊಟವನ್ನು ಕಟ್ಟಕೊಡಲಾಗುತ್ತದೆ. ಇದು ಭಂಡಾರ. ಇಲ್ಲಿ ಯಜ್ಞದ ಎಲ್ಲ ಸರಕು ಸಾಮಾನುಗಳು ಇವೆ. ಈ ಎಲ್ಲ ವಿಭಾಗವನ್ನು ಚೆನ್ನಾಗಿ ತಿಳಿದುಕೋ, ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರದು. ಹೌದು ಬಾಬಾ, ಇದನ್ನ ಇವತ್ತ್ಯಾಕೆ ತೋರಿಸುತ್ತಿದ್ದೀರಿ? ಈ ಬಾಬಾಗೆ ವಯಸ್ಸಾಯ್ತಲ್ವಾ, ಇದೆಲ್ಲ ಮಕ್ಕಳಿಗೋಸ್ಕರ ತಾನೆ. ಇದನ್ನ ನಾವು ಬಿಟ್ಟು ಹೋಗ್ಬೇಕಾಗಿದೆ. ಇರಲಿ, ಈಗ ನೀನು ಹೋಗಿ ವಿಶ್ರಾಂತಿಯನ್ನು ತೆಗೆದುಕೋ, ಮತ್ತೆ ಭೇಟಿಯಾಗೋಣ. ಬಾಬಾ ಈ ರೀತಿ ಪ್ರಕಾಶಮಣಿ ದಾದಿಸಿ ಅವರ ಜವಾಬ್ದಾರಿಯನ್ನ ನೀಡ್ತಾರೆ ಸೂಕ್ಷ್ಮವಾಗಿ. ಆದರೆ ದಾದಿಗೆ ಗೊತ್ತಿರೋದಿಲ್ಲ ಬಾಬಾ ಅವತ್ತು ಶರೀರ ಬಿಡ್ತಾರೆ ಅಂತ. ಅಂದಿನ ರಾತ್ರಿಯ ಸಮಯ ಬಾಬಾ ವಿಶ್ರಾಂತಿ ತೆಗೆದುಕೊಳ್ತಿರ್ತಾರೆ. ಆಗ ಪ್ರಕಾಶಮಣಿ ದಾದಿ ಹಾಗೂ ಸರ್ವ ದಾದಿ ದೀದಿಯರು ಬಾಬಾರವರನ್ನ ಭೇಟಿ ಮಾಡಲಿಕ್ಕೆ, ಅವರ ಒಂದು ಆರೋಗ್ಯವನ್ನ ವಿಚಾರಿಸಲಿಕ್ಕೆ ಎಲ್ಲರೂ ಅವರ ಕೋಣೆಗೆ, ಬಾಬಾರವರ ಕೋಣೆಗೆ ರಾತ್ರಿ ಸಮಯದಲ್ಲಿ ಹೋಗ್ತಾರೆ. 18ನೇ ಜನವರಿ ರಾತ್ರಿ. ಬಾಬಾ ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ದೃಷ್ಟಿಯನ್ನ, ಕೊನೆಗೆ ದೃಷ್ಟಿ ನೀಡುತ್ತಿದ್ದಾರೆ ಸಾಕಾರದಲ್ಲಿ. ಕೊನೆಯ ಸಂದೇಶವನ್ನು ಬಾಬಾ ನೀಡುತ್ತಾರೆ. ನಿರಾಕಾರಿ ಭವ, ನಿರಹಂಕಾರಿ ಭವ, ನಿರ್ವಿಕಾರಿ ಭವ. ಬಾಬಾ 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 ಬಾಬಾ
तेरे तन मन ने विश्व का किया उद्धार। तेरा तेरा कहते बाबा, तेरा तेरा कहते बाबा, शिव पे हो गया तू बलिहार, शिव पे हो गया तू बलिहार। ब्रह्मा तेरे तन मन ने, ब्रह्मा तेरे तन मन ने विश्व का किया उद्धार, विश्व का किया उद्धार। तेरा तेरा कहते बाबा, तेरा तेरा कहते बाबा। ಬಾಬಾ ಅವ್ಯಕ್ತದಲ್ಲೂ ಕೂಡ ನಮ್ಮೆಲ್ಲರೊಂದಿಗೆ ಸೇವೆಯನ್ನ ಮಾಡ್ತಿದ್ದಾರೆ. ಅಂತಹ ಬಾಬನ ಸ್ಮರಣೆಯನ್ನ ಮಾಡುವಂತಹ ಈ ನಾಟಕ ಇಲ್ಲಿಗೆ ಮಂಗಳವಾಗುತ್ತದೆ. ಓಂ ಶಾಂತಿ. ಲೀಲಕನವರೀಗ ಮಾತಾಡ್ತಾರೆ. ಓಂ ಶಾಂತಿ. ಈ ಬ್ರಹ್ಮ ತಂದೆಯ ಜೀವನ ಚರಿತ್ರೆ ನಾಟಕ ಇದುವರೆಗೂ ತಾವು ನೋಡಿದ್ರಿ. ಕೇವಲ ಒಂದೇ ಒಂದಿನ ನಿನ್ನೆ ಇವರೆಲ್ಲರೂ ಪ್ರಾಕ್ಟೀಸ್ ಮಾಡಿ ಇವತ್ತು ಡ್ರಾಮಾ ಮಾಡಿದ್ರು. ಮುಂದೆ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ನಾನು ಇವರೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ನಾಟಕ ಮಾಡಬೇಕಂದ್ರೆ 3 ತಿಂಗಳ ಪ್ರಾಕ್ಟೀಸ್ ಬೇಕು, ಕನಿಷ್ಠ 1 ತಿಂಗಳಾದ್ರೂ ಬೇಕು. ಇವ್ರು ನಿನ್ನೆ ಅಷ್ಟೇ ಪ್ರಾಕ್ಟೀಸ್ ಮಾಡಿ ಇವತ್ತು ಮಾಡಿದ್ದಾರೆ. ಎಲ್ಲ ಯುವಕರು ಮುಂದೆ ಬಂದು ಮಾಡಿರೋದು ಬಹಳ ಸಂತೋಷ ಆಗಿದೆ. ಈ ನಾಟಕ ಮತ್ತೆ ಮತ್ತೆ ನಾವು ಇನ್ನೂ ಇವರು ಪರ್ಫೆಕ್ಟ್ ಆಗಿ ಈ ಘಟಕಗಳೆಲ್ಲ ಸರಿಯುವಂತೆ ಎಲ್ಲ ವ್ಯವಸ್ಥೆ ಮಾಡಿ ಮಾಡೋಣ ಅಂತ ಹೇಳಿ ತಿಳಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ.